ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಟೆಲಿಗ್ರಾಮ್‌ನಲ್ಲಿ ಹೊಸದಾಗಿ ಯಾವಾದರೂ ನೋಟಿಫಿಕೇಶನ್ ಆಗ್ತಾ ಇದೆ ಅಂತ ಹೇಳಿ ಟೆಲಿಗ್ರಾಮ್‌ನಲ್ಲಿ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನನಗೊಂದು ಮೆಸೇಜ್ ಬಂತು. ಈ ರೀತಿ ಮೆಸೇಜ್ ಬಂದಿದೆ. ಏನಪ್ಪಾ ಅಂದ್ರೆ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ (ATA) ಅಂದ್ರೆ ಈ ಹಿಂದೆ KE ಆದವರು ಕಂಡಕ್ಟ್ ಮಾಡಿರುವಂತ ಕಂಡಕ್ಟರ್ ಜೊತೆ ಮತ್ತು SDA ಜೊತೆ ಕಂಡಕ್ಟ್ ಮಾಡಿದ್ರು ನೋಡಿ. ಆ ಒಂದು ಪರೀಕ್ಷೆಯ ರಿಸಲ್ಟ್ ಆದ್ರೂ ಅನೌನ್ಸ್ ಆಗಿದೆ. ಇಲ್ಲಿ ನೋಡಬಹುದು, ಈ ಮೆಸೇಜ್ ಮೂಲಕ ನಮಗೆ ತಿಳಿಸಿದ್ದಾರೆ. ನಾನು ಕೂಡ ಈ ಎಕ್ಸಾಮ್ ಬರ್ದಿದ್ದೇನೆ. ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕಟ್ ಆಫ್ ಲಿಸ್ಟ್ ಪಬ್ಲಿಷ್ಡ್ ಆನ್ NWKRTC ವೆಬ್ಸೈಟ್ ವಿಸಿಟ್ ಅಂತ ಹೇಳಿ ಒಂದು ಲಿಂಕ್ ಕೊಟ್ಟಿದ್ದಾರೆ. ನಿಮಗೆ ಲೈವ್ ಪ್ರೂಫ್ ನಲ್ಲಿ ತಿಳಿಸ್ತಾ ಇದ್ದೇನೆ ಏನೊಂದು ಬಿಟ್ಟಿದ್ದಾರೆ ಅಂತ ಹೇಳಿ. ಕಟ್ ಆಫ್ ಆಗಿರ್ಬೋದು, ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಸ್ಟ್ ಆಗಿರ್ಬೋದು, ಎಲ್ಲ ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಈ ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಲಿಂಕ್ ಕ್ಲಿಕ್ ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿದ ತಕ್ಷಣ ಇದು ದೊಡ್ಡ ಮಾಡೋಣ. ಡೈರೆಕ್ಟ್ ಆಗಿ ಅಫಿಷಿಯಲ್ ಆದಂತಹ NWKRTC ಅವರಿಗೆ ತೆಗೆದುಕೊಂಡು ಬರುತ್ತೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವತಿಯಿಂದ ಒಟ್ಟು 2 ಬಿಟ್ಟಿದ್ದಾರೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ದರ್ಜೆ 2 ಕ್ಲಾಸ್ 2 ಆಫೀಸರ್ ಕೂಡ ಬಿಟ್ಟಿದ್ದಾರೆ, ಮತ್ತು ಸಹಾಯಕ ಸಂಚಾರ ನಿರೀಕ್ಷಕ, ಕನ್ನಡದಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ, ಆದರೆ ನಾವು ಸಾಮಾನ್ಯವಾಗಿ ಚೆಕ್ಕಿಂದಾರ ಅಂತ ಕರಿತಾ ಇದ್ವಿ. ಆ ಒಂದು ಹುದ್ದೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ಪ್ರಕಟಣೆ: ದೈಹಿಕ ಅರ್ಹತೆ ಮತ್ತು ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ ಮತ್ತು ಶೇಕಡಾವಾರು ಕಟ್ ಆಫ್ ವಿವರ, ಕರೆಪತ್ರ ಆಕ್ಷೇಪಣೆಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತೇಳಿ ಒಂದು 5 ಮೆನು ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಇದ್ರೆ, ಇದು ಜಾಬ್ ಅಪ್ಡೇಟ್ಸ್ ಬಗ್ಗೆ ಇದೆ. ಇದು ಮೂಲದಿಂದ ಹಿಡ್ಕೊಂಡು ಏನೇನ್ ಆಗ್ತಾ ಇದೆ ಇಲ್ಲಿವರೆಗೂ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು, ಯಾವುದೇ ಆಕ್ಷೇಪಣೆ ಇದ್ದಲ್ಲಿ 23/5/2026 ಸಾಯಂಕಾಲ 5:30 ಒಳಗಾಗಿ ಆನ್ಲೈನ್ ಮೂಲಕ ಅಥವಾ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಅಧ್ಯಕ್ಷರು, ಆಯ್ಕೆ ಸಮಿತಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಗೋಕುಲ್ ರಸ್ತೆ, ಹುಬ್ಬಳ್ಳಿ ಇವರಿಗೆ ಖುದ್ದಾಗಿ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಲು ತಿಳಿಸಲಾಗಿದೆ. ನಿಗದಿತ ದಿನಾಂಕ ಸಮಯದ ನಂತರ ಸ್ವೀಕೃತವಾಗುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಇದು ಒಂದು ಪ್ರಕಟಣೆ NWKRTC ಯಿಂದ ಹೊರಬಿದ್ದಿದೆ. ಇನ್ನು ನೋಡಿ ಸ್ನೇಹಿತರೆ, ನೆಕ್ಸ್ಟ್ ನೋಡೋಣ. ಇನ್ನೊಂದು ಕ್ಲಿಕ್ ಮಾಡೋಣ. ದೈಹಿಕ ಅರ್ಹತೆ ಮತ್ತು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ. ನೋಡಿ ಸ್ನೇಹಿತರೆ, ಒಟ್ಟು ಈ ಒಂದು ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ನಲ್ಲಿ 19 ಹುದ್ದೆಗಳಿದ್ದು 19 ಹುದ್ದೆಗಳಿದ್ದು ಹಾಗಾಗಿ 1:3 19x3 ಬಿಟ್ಟಿದ್ದಾರೆ ಪೋಸ್ಟ್ಗಳದ್ದು. 1:3 ಬಿಟ್ಟಿದ್ದಾರೆ. ಇದರಲ್ಲಿ 19 ಜನ ಮಾತ್ರ ಆಯ್ಕೆ ಆಗ್ತಾರೆ. ಇಲ್ಲಿ ನೀವು ನೋಡಬಹುದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರಿನಿಂದ ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ ಅದು ಕೊಟ್ಟಿದ್ದಾರೆ. ಮತ್ತು ದೈಹಿಕ ಪರೀಕ್ಷೆ ಕೂಡ ಇದೆ, ಫಿಸಿಕಲ್ ಟೆಸ್ಟ್ ಕೂಡ ಇದೆ. ಇದಕ್ಕೆ ಮೂಲ ದಾಖಲಾತಿಗಳ ಪರಿಶೀಲನೆ ಕೂಡ ಇದೆ. ನೋಡಿ ಸ್ನೇಹಿತರೆ, ಇದು ಯಾವಾಗ ನಡೆಸ್ತಾರೆ ಏನು ಅಂತೇಳಿ ಇನ್ನೂ ಕೊಟ್ಟಿಲ್ಲ. ಅಲ್ಲಿ ಮುಂದೆ ಇನ್ನೊಂದು ಲಿಂಕ್ ಇದೆ, ಬಹುಶಃ ಆ ಒಂದು ಕರೆಪತ್ರ ಅಂದ್ರೆ ಅಡ್ಮಿಟ್ ಕಾರ್ಡ್ ನಲ್ಲಿ ತಿಳಿಸಬಹುದು ಅಂತ ಅನ್ಕೊಂಡಿದ್ದೇನೆ. ಇದು ಸ್ನೇಹಿತರೆ, ಇದು ಕೇವಲ ಅಪ್ಲಿಕೇಶನ್ ನಂಬರ್ ಮಾತ್ರ ಕೊಟ್ಟಿದ್ದಾರೆ. ಒಟ್ಟು 19x3 ಒಟ್ಟು 57 ಜನ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಲಿಂಕ್ ಕ್ಲಿಕ್ ಮಾಡೋಣ. ಶೇಕಡಾವಾರು ಕಟ್ ಆಫ್ ವಿವರ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಶೇಕಡಾವಾರು ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಏಕೆಂದ್ರೆ ಇಲ್ಲಿ CET ಮಾತ್ರ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಇದು CET ನ ಜೊತೆಗೆ ನಿಮ್ಮ ಒಂದು ಕ್ವಾಲಿಫಿಕೇಶನ್, ಇದಕ್ಕೆ ಕ್ವಾಲಿಫಿಕೇಶನ್ PUC ಇರೋದ್ರಿಂದ PUC ಕ್ವಾಲಿಫಿಕೇಶನ್ ಕೂಡ ಇದು ಮಾರ್ಕ್ಸ್ಗೆ ಕನ್ಸಿಡರ್ ಆಗಿದೆ ಕಟ್ ಆಫ್ಗೆ. ಒಟ್ಟು ನಿಮ್ಮ CET 75%, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ PUC ಇದೆಯಲ್ಲ ಅದರಲ್ಲಿ 25% ಇದಕ್ಕೆ ಕನ್ಸಿಡರೇಷನ್ ಮಾಡಿದ್ದಾರೆ ಕಟ್ ಆಫ್ಗೆ. ಇಲ್ಲಿ ನೀವು ನೋಡಬಹುದು, ಇದು ಡೀಟೇಲ್ಸ್ ಕೊಟ್ಟಿದ್ದಾರೆ, ಬೇಕಾದ್ರೆ ನೀವು ಓದ್ಕೋಬಹುದು. ಇಲ್ಲಿ ಕಟ್ ಆಫ್ ಕೊನೆಯ ಅಭ್ಯರ್ಥಿಗಳು ಶೇಕಡಾವಾರು ಅಂಕಗಳು ಮತ್ತು ಹುಟ್ಟಿದ ದಿನಾಂಕ ಈ ಕೆಳಗಿನಂತಿವೆ ಅಂತೇಳಿ ಕೊಟ್ಟಿದ್ದಾರೆ. ಒಟ್ಟು 19 ಹುದ್ದೆಗಳು ಇರೋದ್ರಿಂದ ಕೇವಲ ಸ್ವಲ್ಪ ಮಟ್ಟಿಗೆ ಕಟ್ ಆಫ್ ಇದೆ, ಒಂದೇ ಪೇಜ್ ನಲ್ಲಿ ಮುಗಿದೋಗಿದೆ. ಸಹಾಯಕ ಸಂಚಾರ ನಿರೀಕ್ಷಕರು ಬ್ಯಾಕ್ಲಾಗ್ ಕೂಡ ಇದ್ದು 4 ಹುದ್ದೆಗಳು ಬ್ಯಾಕ್ಲಾಗ್ ಇದ್ದವು. ಇಲ್ಲಿ ನೀವು ನೋಡಬಹುದು. ಇಲ್ಲಿ ನೋಡಿ ಸ್ನೇಹಿತರೆ,
GM ದವರಿಗೆ 75.34 ಅಂದ್ರೆ ಎರಡು ಸೇರಿಸಿ ಒಂದು 200 ಮಾರ್ಕ್ಸ್ಗಳು ಸೇರಿಸಿ 75% ಮಾಡಿದ್ದಾರೆ. ಅಂದ್ರೆ 150 ಮಾರ್ಕ್ಸ್ ಆಗುತ್ತೆ ಎರಡು ಸೇರಿ 150 ಮಾರ್ಕ್ಸ್ ತೆಗೆದುಕೊಂಡ್ರೆ GM ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅರ್ಥ ಆಯ್ತಲ್ವಾ? ಇದು ಎಲ್ಲ ಹುದ್ದೆಗಳು ಹಾಗೆ. ಇನ್ನು 2B 68.51 ಗೆ ನಿಂತಿದೆ. ಇನ್ನು 2A 73.94, ಇಲ್ಲೊಂದು ಕೆಳಗೊಂದಿದೆ 70.29. ಒಟ್ಟು GM ನಲ್ಲಿ 77 ಗೆ ನಿಂತಿದೆ. ಒಂದು ಮಹಿಳಾ ಅಭ್ಯರ್ಥಿ 71 ಗೆ ನಿಂತಿದೆ. ಇಲ್ಲಿ 2A ಆಯ್ತು. ST ಕ್ಯಾಟಗರಿ 70.75 ಗೆ ನಿಂತಿದೆ. ಇನ್ನು SCC 70.27 ಗೆ ನಿಂತಿದೆ. SCB ದವರು 68.92 ಗೆ ನಿಂತಿದೆ. SCA 66.67 ಗೆ ನಿಂತಿದೆ. ಇಲ್ಲಿ GI ಅಂದ್ರೆ ಗೊತ್ತಾಗ್ಲಿಲ್ಲ. ಇದು ಬಹುಶಃ ಕ್ಯಾಟಗರಿ 1 ದವರು ಇದ್ದಿರಬಹುದು. 73.50 ಗೆ ನಿಂತಿದೆ. ಇಲ್ಲಿ ನೋಡಬಹುದು ಹಿಂಬಾಕಿ ಕೂಡ ಸೇಮ್ ನಿಂತಿದೆ. ಬಹಳಷ್ಟು ನಿಂತಿದೆ ಕಟ್ ಆಫ್. ಯಾಕೆಂದ್ರೆ ತುಂಬಾ ಜನ ಎಕ್ಸಾಮ್ ಬರ್ದಿದ್ರು, ನಾನು ಕೂಡ ಬರ್ದಿದ್ದೆ. ಸದರಿ ಸಂಭವನೀಯ ಅರ್ಹತಾ ಪಟ್ಟಿ ಆಕ್ಷೇಪಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ಈ ಕುರಿತು ಸಂಬಂಧಪಟ್ಟ ದಾಖಲಾತಿಗಳನ್ನು ಅಧ್ಯಕ್ಷರು ಈಗಾಗಲೇ ಏನು ನೋಟಿಸ್ ನೋಡಿದ್ವಲ್ಲ ಅದೇ ಸಂಬಂಧಪಟ್ಟಂಗೆ ಆಕ್ಷೇಪಣೆ, ಈ ಒಂದು ಕಟ್ ಆಫ್ ಸಂಬಂಧಪಟ್ಟಂತೆ ಆಕ್ಷೇಪಣೆ ಇದ್ರೆ ಸಲ್ಲಿಸಬಹುದು. ಇನ್ನೊಂದು ಸ್ನೇಹಿತರೆ, ಕರೆಪತ್ರ. ಬಹುಶಃ ಇದು ಅಡ್ಮಿಟ್ ಕಾರ್ಡ್ ಇರಬಹುದು. ರಿಜಿಸ್ಟ್ರೇಷನ್ ನಂಬರ್ ಮತ್ತು ದಿನಾಂಕ 24/5/2026 ಮುದ್ರಿತಗೊಳ್ಳುತ್ತದೆ. ಇದು ಬಹುಶಃ 100% ಅಡ್ಮಿಟ್ ಕಾರ್ಡ್ ಆಗಿದೆ. ಯಾಕಂದ್ರೆ ಫಿಸಿಕಲ್ ಇರೋದ್ರಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಒಂದೇ ದಿನ ನಡೆಸೋಂಕ ಅಂತಾರೆ. ಹಾಗಾಗಿ 24/5 ಅಂದ್ರೆ ಇನ್ನೂ ಟೈಮ್ ಇದೆ ಈ ಒಂದು ಡೌನ್ಲೋಡ್ ಮಾಡಿಕೊಳ್ಳಲು ಹಾಲ್ ಟಿಕೆಟ್. ಇನ್ನು ಆಕ್ಷೇಪಣೆ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಿ ಅಂತೇಳಿ ಆಕ್ಷೇಪಣೆ ಇದ್ದರು ಸಲ್ಲಿಸಬಹುದು ಈ ಒಂದು ಲಿಂಕ್ ಮೂಲಕ. ಇದು ಸ್ನೇಹಿತರೆ ಈ ಒಂದು ಮಾಹಿತಿ ಒಂದು ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಬಹಳಷ್ಟು ಲಿಸ್ಟ್ಗಳು ಬರ್ಬೇಕು, ಇನ್ನು ಬರ್ತಾ ಇವೆ. ನಾಳೆ ಕೂಡ ಸಾರಿಗೆ ಸಂಬಂಧಪಟ್ಟಂಗೆ ದೊಡ್ಡ ಮುಷ್ಕರ ಇದೆ. ಯಾಕೆಂದ್ರೆ ಸಾರಿಗೆ ನೌಕರರಿಗೆ ಬಹಳ ದಿನದಿಂದ ಒಂದು ಸಮಸ್ಯೆ ಇರುವುದು ಸ್ಯಾಲ್ರಿ ತುಂಬಾ ಅಂದ್ರೆ ತುಂಬಾ ದಿನನೇ ವೇಟ್ ಮಾಡಿದ್ದಾರೆ. ಸ್ಯಾಲ್ರಿ ಇನ್ಕ್ರೀಸ್ ಮಾಡ್ಬೇಕು ಅಂತೇಳಿ ನಾಳೆ ದೊಡ್ಡ ಮುಷ್ಕರ ಇದೆ. ಏನಾಗುತ್ತೋ ನೋಡೋಣ, ಎಲ್ರೂ ಕಾದ್ ನೋಡೋಣ. ಇನ್ನು KKRTC ಮತ್ತು KSRTC ನಡೆಸಿರಲ್ಲ. KKRTC HK ಮತ್ತು ನಾನ್ HK ನಡೆಸಿದ್ದಾರೆ ಕಂಡಕ್ಟರ್ ಹುದ್ದೆಗಳು. ಅವು ಕೂಡ ಕೆಲವೇ ದಿನಗಳಲ್ಲಿ ಈ ತಿಂಗಳಲ್ಲಿ ಬಿಡಬಹುದು. ಬಹುಶಃ ಇದು ಬಿಟ್ಟಿದ್ದಾರೆ ಅಂದ್ರೆ ಇದ್ ನಂತರ ಇನ್ನೊಂದು ವೀಕ್ ಅಥವಾ 2 ವೀಕ್ ನಲ್ಲಿ ಬಿಡಬಹುದು ಕಂಡಕ್ಟರ್ HK ನಾನ್ HK ಪೋಸ್ಟ್ಗಳದ್ದು. ಮತ್ತು ಇನ್ನು ಬಹಳಷ್ಟು ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ SDA FDA ಬಿಡುವಂತ ಸಾಧ್ಯತೆ ಇದೆ. ಎಲ್ಲ ಒಂದು ಲಿಸ್ಟ್ಗಳದ್ದು ಮಾಹಿತಿ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಾ ಇರ್ತೇನೆ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆದ್ರೆ ಮಾತ್ರ. ಇದು ಸ್ನೇಹಿತರೆ ಇಂಥ ಅಪ್ಡೇಟ್ಗಳಿಗಾಗಿ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಇದು ಸ್ನೇಹಿತರೆ ಇವತ್ತಿನ ಒಂದು ಮಾಹಿತಿ. ಎಲ್ರಿಗೂ ನಮಸ್ಕಾರ, ಒಳ್ಳೇದಾಗ್ಲಿ. ಲಿಸ್ಟ್ ಬರ್ತಾ ಇವೆ, ವೇಟ್ ಮಾಡಿ, ಎಲ್ಲ ಕೂಡ ಬರ್ತಾ ಇದೆ. ನಿಮ್ಮ ಕಂಡಕ್ಟರ್ ಮತ್ತು ಇನ್ನು SDA FDA ಎಲ್ಲ ಬರ್ತಾವೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಮತ್ತು ಹೊಸ ನೋಟಿಫಿಕೇಶನ್ ಕೂಡ ಬರ್ತಾ ಇದ್ವಿ. ಬಹಳಷ್ಟು ಜನ ರೋಷಿ ಹೋಗಿದ್ದಾರೆ ಈ ಒಂದು ನೋಟಿಫಿಕೇಶನ್ಸ್ ಅಲ್ಲಿಂದ. ನೋಟಿಫಿಕೇಶನ್ ಆಗ್ತವೆ ಅಂತೇಳಿ ಬಹಳಷ್ಟು ಜನ ಬಹಳ ದೂರ ಮನೆ ಮಠ ಬಿಟ್ಟು ಓದ್ತಾ ಇದ್ರಿ. ನೋಡೋಣ ಎಷ್ಟು ದಿನ ಆಗುತ್ತೋ. ಈ ಸರ್ಕಾರ ಬಂದ್ಮೇಲೆ ಬಹಳಷ್ಟು ಗ್ಯಾರಂಟಿ ಮಾಡೋದೇ ಆಯ್ತು, ಬರೇ ಯಾವುದು ನೋಟಿಫಿಕೇಶನ್ ಹೊಡಿಸಲು ಇವ್ರ ಕೈಲಿ ಆಗ್ತಾ ಇಲ್ಲ. ಇನ್ನೊಂದು ದೊಡ್ಡ ಮಟ್ಟದ ಹೋರಾಟ ಆದ್ರೆ ಮಾತ್ರ ಸರ್ಕಾರಕ್ಕೆ ಬಿಸಿ ಮುಟ್ಟುವ ಸಾಧ್ಯತೆ ಇದೆ ಅಂತ ಹೇಳ್ತಾ ನೋಡೋಣ, ಕಾಯ್ದು ನೋಡೋಣ. ಇದು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್. ಎಲ್ರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.